ನೀವು ಒಂದು ಕನಸಿನ ಬಗ್ಗೆ ಸುಂದರವಾದ ಆಲೋಚನೆ ಮಾಡಿದಿರಿ. ಅರೆ, ಏನಾಶ್ಚರ್ಯ, ಅದು ಆಗೇ ಬಿಡ್ತು, ಕನಸು ನನಸಾಗೇ ಬಿಡ್ತು. ನಮ್ಮ ಕೈಲಿ ಒಂದು ಮಂತ್ರದಂಡ ಬಂದಿರೋ ಥರ. ಅದೇ ತರಹದ ಒಂದು ಮಂತ್ರದಂಡದ ವಿಷಯವನ್ನು ಈ ವಿಡಿಯೋನಲ್ಲಿ ಇವತ್ತು ನೋಡೋಣ. 3 ಮಿನಿಟ್ ಮೈಂಡ್ ಟ್ರಿಕ್, 3 ನಿಮಿಷಗಳ ಮನಸ್ಸಿಗೆ ಮಾಡುವಂಥ ಒಂದು ಟ್ರಿಕ್. ಇಂತಹ ಒಂದು ವಿಧಾನ, ಒಂದು ರೀತಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ತರಬಲ್ಲದು. ನಿಮ್ಮನ್ನು ತುಂಬ ಕಾನ್ಫಿಡೆಂಟನ್ನಾಗಿ ಮಾಡಬಲ್ಲದು. ಜೀವನದಲ್ಲಿ ನೀವು ಬಯಸಿದ್ದನ್ನು ಕೊಡಬಲ್ಲದು. ಚಮತ್ಕಾರಗಳ ಮೇಲೆ ಚಮತ್ಕಾರ ಮಾಡಬಲ್ಲದು. ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲವೂ ಕೇವಲ ಹಾರ್ಡ್ ವರ್ಕ್ನಿಂದ ಸಿಕ್ಕಿದೆಯಾ? ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಕೆಲವರಿಗೆ ಮಾತ್ರ ತುಂಬ ಜಾಸ್ತಿನೇ ಪ್ರಯಾಸವಿಲ್ಲದೆ ಸಿಕ್ಕಿದ್ದನ್ನು ನಾವು ನೋಡ್ತೀವಿ. ಯಾವಾಗ ನನ್ನ ಮೈಂಡ್ಗೆ ಪ್ರೋಗ್ರಾಮ್ ಮಾಡುವ ಕಲೆ ಕಲಿತ ನಂತರ ನನಗೆ ಜಾಸ್ತಿ ಸಿಗಲು ಶುರು ಆಯಿತು. ನಮ್ಮ ಅವಚೇತನದ ಮನಸ್ಸಿನ ನೇರ ಕನೆಕ್ಷನ್ ಅಂದರೆ ಸೀದಾ ಯೂನಿವರ್ಸ್ ಜೊತೆನೇ ಇದೆ. ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ನಾವೆಲ್ಲ ಎನರ್ಜಿನೇ. ಈ ಪೂರಾ ಬ್ರಹ್ಮಾಂಡ, ಯೂನಿವರ್ಸ್ ಎನರ್ಜಿ ಫೀಲ್ಡ್ನಿಂದ ತುಂಬಿದೆ. ಅದಕ್ಕೆ ನಾವು ಆ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದೇವೆ. ಇಡೀ ವಿಶ್ವ ಒಂದು ಎನರ್ಜಿ ಮಾತ್ರ, ನಾನು ಸಹ ಒಂದು ಎನರ್ಜಿ. ಅದಕ್ಕೆ ನಾನು ಈ ಅಫರ್ಮೇಷನ್ ಅನ್ನ ಹೇಳುವುದು. ನಾನು ದೇವರ ಒಂದು ಅಂಶ, ಒಂದು ಕಣ, ಋಷಿಗಳ ಒಂದು ಅಂಶ. ನಾನು ಸರ್ವಶಕ್ತಿಮಾನ, ನಾನು ಪ್ರಭುವಿನ ಸಂತಾನ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅಂದರೆ ಅವಚೇತನ ಮನಸ್ಸಿಗೆ ಅದರದ್ದೇ ಆದ ಸ್ವಂತ ಶಕ್ತಿ ಇಲ್ಲವೇ ಇಲ್ಲ. ಇದು ಕೇವಲ ಈ ನಮ್ಮ ಯೂನಿವರ್ಸ್ನಲ್ಲಿ ಸಿಗ್ನಲ್ ಹರಡುವ ಒಂದು ಟ್ರಾನ್ಸ್ಮಿಟರ್. ನಮ್ಮ ಅವಚೇತನ ಮನಸ್ಸು ಕೇಳಿದ್ದನ್ನೆಲ್ಲ ಈ ಯೂನಿವರ್ಸ್ ಕೊಡುತ್ತೆ. ಈ ಅವಚೇತನ ಮನಸ್ಸು ನಮ್ಮ ಬಾಡಿಯನ್ನು ಅಂದರೆ ನಮ್ಮ ದೇಹವನ್ನು ಕಂಟ್ರೋಲ್ ಅವಶ್ಯವಾಗಿ ಮಾಡುತ್ತೆ. ಇದರಲ್ಲಿ ಮೆಮರಿ ಸೆಂಟರ್ ಇದೆ. ಇದರಲ್ಲಿ ಸಾಕಷ್ಟು ನಮ್ಮ ಮೆಮರಿ ಸ್ಟೋರ್ ಮಾಡಿ ಇಡುತ್ತೆ. ಈ ಮೆಮರಿ ಸೆಂಟರ್ನಲ್ಲಿ ನೀವು ಏನು ಬಯಸ್ತೀರೋ ಅದನ್ನು ಹಾಕಬಹುದು. ಇದಕ್ಕೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಏನೂ ಗೊತ್ತಿಲ್ಲ. ಗಂಡು ಹೆಣ್ಣು, ದಿನ ರಾತ್ರಿ, ಬೆಳಕು ಕತ್ತಲು ಯಾವುದೂ ಇದಕ್ಕೆ ಅರಿವಿಲ್ಲ. ನಾವು ಇದಕ್ಕೆ 3 ಮಿನಿಟದ ಪವರ್ಫುಲ್ ಪದ್ಧತಿ, ಟೆಕ್ನಿಕ್ ಹೇಳಿಕೊಟ್ರೆ ನಮ್ಮ ಲೈಫ್ನಲ್ಲಿ ನಾವು ಬಯಸುವ ವಿಷಯಗಳಿಗೆ ಪ್ರೋಗ್ರಾಮ್ ಮಾಡಬಲ್ಲೆವು. ಅವರ್ ಮೈಂಡ್ ಡಸ್ ನಾಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಇಮ್ಯಾಜಿನೇಷನ್ ಆ್ಯಂಡ್ ರಿಯಾಲಿಟಿ. ನಮ್ಮ ಅವಚೇತನ ಮನಸ್ಸಿಗೆ ನಿಜ ಯಾವುದು, ಕಲ್ಪನೆ ಯಾವುದು, ಇದರ ವ್ಯತ್ಯಾಸವೇ ಗೊತ್ತಾಗಲ್ಲ. ಉದಾಹರಣೆಗೆ, ನಿಮಗೆ ಬಿದ್ದ ಒಂದು ಕನಸಿನಲ್ಲಿ ಒಂದು ಭಯಂಕರ ಪ್ರಾಣಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ ಥರ ಇದ್ದರೆ ನೀವು ನಿಜವಾಗಲೂ ಭಯ ಬೀಳ್ತೀರಿ. ಮೈಯೆಲ್ಲ ಬೆವರು, ಹೃದಯ ಬಡಿತ ಜೋರಾಗಿರುತ್ತೆ. AC ಇದ್ದರೂ ಸಹ ಬೆವರ್ತಾ ಇರ್ತೀರಿ. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ ಪ್ರಾಣಿ ಎಲ್ಲಿ ಅಂತ ಅಕ್ಕಪಕ್ಕ ನೋಡ್ತೀರಿ, ಏನೂ ಇರಲ್ಲ. ಕನಸು ಅಂತ ಆಮೇಲೆ ತಿಳಿಯುತ್ತೆ. ಆದರೆ ನಮ್ಮ ಅವಚೇತನ ಮನಸ್ಸಿಗೆ ನಿಜ ಯಾವುದು, ಕನಸು ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ದೇಹಕ್ಕೆ ಆ ರೀತಿ ಭಯದ ಪ್ರತಿಕ್ರಿಯೆ ತೋರಿತ್ತು. ಒಂದು ವೇಳೆ ಈ ನಮ್ಮ ಅವಚೇತನ ಮನಸ್ಸನ್ನು ಸರಿಯಾಗಿ ಪ್ರೋಗ್ರಾಮ್ ಮಾಡಿ ಟ್ರೈನಿಂಗ್ ಮಾಡಿದರೆ ಒಳ್ಳೆಯದಕ್ಕೆ ಉಪಯೋಗಿಸಬಹುದು. ಇವತ್ತಿನ ಈ 3 ಮಿನಿಟ್ ಮೈಂಡ್ ಟ್ರಿಕ್ ಇದೇ ರೀತಿಯ ವಿಧಾನ. ನೀವು ಒಂದು ವಸ್ತು ಅಥವಾ ಒಂದು ವಿಷಯವನ್ನು ಮ್ಯಾನಿಫೆಸ್ಟ್ ಮಾಡಲು ಆರಿಸಿಕೊಂಡಿರ್ತೀರಿ ಅಂತ ತಿಳಿಯುವ. ಉದಾಹರಣೆಗೆ, ನನಗೆ 11 ಲಕ್ಷ ದುಡ್ಡು ಬೇಕಾಗಿದೆ. ಈ 11 ಲಕ್ಷ ಮ್ಯಾನಿಫೆಸ್ಟ್ ಮಾಡಲೇಬೇಕಾಗಿದೆ. ನಿಮ್ಮ ಮ್ಯಾನಿಫೆಸ್ಟ್ 11 ಲಕ್ಷನೂ ಇರಬಹುದು, 1 ಲಕ್ಷನೂ ಇರಬಹುದು, 1 ಕೋಟಿನೂ ಇರಬಹುದು. ನಿಮ್ಮ ಕನಸು ನಿಮಗೆ ತುಂಬ ದೊಡ್ಡದು ಅಂತ ಅನಿಸಬಹುದು, ಆದರೆ ಯೂನಿವರ್ಸ್ಗೆ ಅದು ಲೆಕ್ಕಕ್ಕೆ ಇಲ್ಲ. ಇದು ಚಿಕ್ಕದು, ಇದು ತುಂಬ ದೊಡ್ಡದು ಅಂತ ನಾವು ಹೆಸರು ಕೊಡ್ತೀವಿ. ಈಗ ಈ ಮ್ಯಾನಿಫೆಸ್ಟ್ ಮಾಡಲು ಟೈಮ್, ಡೇಟ್ ಖಂಡಿತವಾಗ್ಲೂ ಬರೆಯಲೇಬೇಡಿ. ಅಂದರೆ ಡೇಟ್ ನಿರ್ಧರಿಸಬೇಡಿ. ಆದರೆ ನೀವು ನಿಮ್ಮ ಗೋಲ್ಗಳನ್ನು ಬರೆಯುವಾಗ ಈ ರೀತಿಯಾಗಿ ಡೇಟ್ ಬರೆಯುತ್ತೀರಿ. ನಾನು 1 ವರ್ಷದ ಅವಧಿಯಲ್ಲಿ ಈ ಗುರಿ ಸಾಧಿಸಬೇಕೆಂದಿರುವೆ. ಆದರೆ ಈಗ ನಾನು ಹೇಳುವ ಈ ಮ್ಯಾನಿಫೆಸ್ಟ್ ಪದ್ಧತಿಯಲ್ಲಿ ಇದಕ್ಕೆ ಟೈಮ್, ಡೇಟ್ ಬರೆಯಲೇಬಾರದು. ನೀವು ಬಯಸುವ ಒಂದು ವಸ್ತು
ಅಥವಾ ಒಂದು ವಿಷಯ ಮಿರಾಕಲ್ ರೂಪದಲ್ಲಿ ಅಂದರೆ ಚಮತ್ಕಾರದಂತೆ ಬರಲು ನೀವು ಈ ಯೂನಿವರ್ಸ್ಗೆ ಕೇಳುತ್ತಿದ್ದೀರಿ. ಇದಕ್ಕೆ ಈಗ ಟೈಮ್ ಡೇಟ್ ಫಿಕ್ಸ್ ಮಾಡುವುದು ಬೇಡ. ಏಕೆಂದರೆ ನಮಗೆ ಗೊತ್ತಿಲ್ಲ, ನಾಳೆಯೇ ನಾವು ಬಯಸಿದ್ದು ಸಿಗಬಹುದು, 3 ದಿನ ಬಿಟ್ಟು ಸಿಗಬಹುದು. ಒಂದು ವೇಳೆ 1 ವರ್ಷ ಬಿಟ್ಟು ಬಂದರೆ ಅದು ಮಿರಾಕಲ್ ಹೇಗಾಯಿತು, ಚಮತ್ಕಾರ ಹೇಗಾಯಿತು? ಆದ್ದರಿಂದ ಟೈಮ್ ಡೇಟ್ ಫಿಕ್ಸ್ ಮಾಡಲ್ಲ. ಐ ಟ್ರಸ್ಟ್ ಯು ಯೂನಿವರ್ಸ್, ನಿನ್ನಲ್ಲಿ ನನಗೆ ನಂಬಿಕೆ ಇದೆ ಅಂತ ಯೂನಿವರ್ಸಿಗೆ ಹೇಳಿದ್ದೇವೆ. ಅಂದರೆ ನಾನು ಸ್ವೀಕರಿಸಲು ಸಿದ್ಧನಾದಾಗ, ಪಡೆಯಲು ಸಿದ್ಧನಾದಾಗ ಯೂನಿವರ್ಸ್ ಅದನ್ನು ನಮಗೆ ಖಂಡಿತವಾಗಿಯೂ ನೀಡಿಯೇ ನೀಡುತ್ತದೆ. ಇದನ್ನು ಮಾಡುವ ವಿಧಾನ, ಪದ್ಧತಿಯನ್ನು ಈಗ ನೋಡೋಣ. ನಿಮ್ಮ ಮೊಬೈಲನ್ನು ನೀವು ಕೈಲಿ ಹಿಡಿದುಕೊಳ್ಳಿ. ಇದನ್ನು ಹಿಡಿದು ನಿಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿ. ಅದು ಯಾವ ರೀತಿ ಅಂದರೆ, ದಿನವಿಡೀ ನಿಮ್ಮ ಮೊಬೈಲ್ ನಿಮ್ಮ ಕೈಲಿ ಇರುತ್ತೆ. ಅದನ್ನು ಹಿಡಿದು ನಿಮಗೆ ನೀವೇ ಹೇಳಿಕೊಳ್ಳಿ, ನನ್ನ ಬಳಿ 11 ಲಕ್ಷ ಬರ್ತಾ ಇದೆ. ನಾನು ಮೊಬೈಲ್ ಹಿಡಿದಾಗಲೆಲ್ಲ ನನ್ನ ಬಳಿ 11 ಲಕ್ಷ ಬರುತ್ತಾ ಇದೆ. ನಾನು ಯಾವಾಗ ಮೊಬೈಲ್ ಸ್ಪರ್ಶ ಮಾಡಿದಾಗ 11 ಲಕ್ಷ ಬರುವ ಸೂಚನೆ ಕೊಡ್ತಾ ಇದೆ. 11 ಲಕ್ಷ ಸುಲಭವಾಗಿ ನನ್ನ ಬಳಿ ಬರುತ್ತಾ ಇದೆ. ಇದು ನನ್ನ ಲಕ್ಕಿ ಮೊಬೈಲ್. ನನಗೆ ಗೊತ್ತು, ಇದು ನನಗಾಗಿ ದುಡ್ಡು ತಂದೆ ತರುವುದು. ಇದು ನನಗೋಸ್ಕರ 11 ಲಕ್ಷ ಬೇಗನೆ ತರುತ್ತಾ ಇದೆ. ಇದು ನನ್ನ ಲಕ್ಕಿ ಮೊಬೈಲ್. ಇದು ನನಗೆ 11 ಲಕ್ಷ ಶೀಘ್ರದಲ್ಲಿಯೇ ತರಲಿದೆ. ಇದೇ ರೀತಿ 3 ನಿಮಿಷಗಳ ಕಾಲ ಮೈಂಡನ್ನು ಟ್ರೈನಿಂಗ್ ಮಾಡಿದಿರಿ. ನಂತರ ಬಾರಿ ಬಾರಿ ಈ ಮೊಬೈಲನ್ನು ಟಚ್ ಮಾಡಿ. ದಿನದಲ್ಲಿ 2-3 ಬಾರಿ ಇದನ್ನು ಪ್ರೋಗ್ರಾಮ್ ಮಾಡಿ. ಮಧ್ಯಾಹ್ನದ ಊಟದ ಸಮಯದಲ್ಲಿ, ಲಂಚ್ ಟೈಮ್ನಲ್ಲಿ, ರಾತ್ರಿ ಡಿನ್ನರ್ಗೆ ಕೂಡುವ ಮುನ್ನ 3 ನಿಮಿಷ ನಿಮ್ಮ ಮೊಬೈಲ್ಗೆ ಪ್ರೋಗ್ರಾಮ್ ಮಾಡಿ. ಮುಂದಿನ 21 ದಿನ ಸತತವಾಗಿ ಈ ರೀತಿ ಪ್ರೋಗ್ರಾಮ್ ಮಾಡಿದಾಗ ಮುಂದೆ ಏನಾಗುವುದು ನಿಮಗೆ ಗೊತ್ತೇ? ನೀವು ಫೋನನ್ನು ಹಿಡಿದಾಗ ನಿಮ್ಮ ಮನಸ್ಸು ಹೇಳುತ್ತೆ, ಇದು ನನ್ನ ಲಕ್ಕಿ ಮೊಬೈಲ್ 11 ಲಕ್ಷ ತರುತ್ತಾ ಇದೆ. ನಿಮ್ಮ ಮೈಂಡ್ಗೆ ಆಟೋಮ್ಯಾಟಿಕ್ ಸಿಗ್ನಲ್ ಹೋಗುವುದು. ಅದರ ನಂತರ ಅಂದರೆ 21 ದಿನಗಳ ನಂತರ ಮತ್ತೆ ಪ್ರೋಗ್ರಾಮ್ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು 21 ದಿನ ಮೈಂಡಿಗೆ ಟ್ರೈನಿಂಗ್ ಮಾಡಿದಿರಿ, ನಂತರ ಮಾಡುವುದು ಬೇಡ. ಯಾಕೆಂದರೆ ಈಗ ನಮ್ಮ ಅವಚೇತನ ಮನಸ್ಸು ನಮಗೆ ಬೇಕಾದ ಲೆವೆಲ್ಗೆ ಟ್ರೈನ್ ಆಗಿದೆ. ನೀವು ಯಾವಾಗ ಮೊಬೈಲ್ ಟಚ್ ಮಾಡ್ತೀರಿ, ಇದಕ್ಕೆ ಸಿಗ್ನಲ್ ಹೋಗುತ್ತೆ, 11 ಲಕ್ಷ ಬರುತ್ತಾ ಇದೆ. ನಾವು ಏನು ಮಾಡಿದ್ದೀವಿ ಅಂದರೆ ಈ ಮೊಬೈಲ್ಗೆ ಮತ್ತು 11 ಲಕ್ಷ ಬರುವ ವಿಷಯವನ್ನು ಲಿಂಕ್ ಮಾಡಿದ್ದೀವಿ. ಒಂದಕ್ಕೊಂದು ಸಂಬಂಧ ಕಲ್ಪಿಸಿದೆವು. ಈ ಲಿಂಕ್ ನಮ್ಮ ಅವಚೇತನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಉಳಿಯಿತು. ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡುವಾಗ ನೋಡಿರಬೇಕು, ಪ್ರತಿ ಸಲ ನೀರು ಕುಡಿದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿ ಹೋಗಿದೆ ಅಂತ ಹೇಳ್ತೀರಿ. ಜಾಸ್ತಿ ಸಲ ಟೀ ಕಾಫಿ ಕುಡಿಯುವವರು ಸಹ ಅದನ್ನು ಮ್ಯಾನಿಫೆಸ್ಟ್ಗೆ ಲಿಂಕ್ ಮಾಡ್ತಾರೆ. ಹೀಗೆ 3 ನಿಮಿಷಗಳ ಮೈಂಡ್ ಟ್ರಿಕ್ ಪ್ರೋಗ್ರಾಮ್ ಮಾಡಿದಾಗ ಅದು ನಂತರ ಆಟೋ ಪೈಲಟ್ ಮೋಡ್ನಲ್ಲಿ ಓಡುತ್ತೆ. ಪ್ರತಿ ಬಾರಿ ನೀವು ಮೊಬೈಲ್ ಟಚ್ ಮಾಡಿದಾಗ ನಿಮ್ಮ 11 ಲಕ್ಷದ ಬಗ್ಗೆ ನಿಮ್ಮ ಬ್ರೈನ್ ಆಟೋಮ್ಯಾಟಿಕಲಿ ವಿಚಾರ ಮಾಡುತ್ತೆ. ನೀವು ಬಾರಿ ಬಾರಿ ಹೇಳುವುದು ಮತ್ತು ಅದರ ಬಗ್ಗೆ ಯೋಚಿಸುವುದನ್ನು ಮಾಡಿದಾಗ ಅದೇ ನಿಮ್ಮ ಜೀವನದಲ್ಲಿ ಚಮತ್ಕಾರದಂತೆ ಬರುವುದು. ನೀವು ಬಯಸುವ ಎಲ್ಲ ವಸ್ತುಗಳನ್ನು, ವಿಷಯಗಳನ್ನು ನೀವು ಪಡೆಯಬಹುದು. ನೀವು ಯಾವುದಾದರೂ ಒಂದು ವಿಷಯ ಮ್ಯಾನಿಫೆಸ್ಟ್ ಮಾಡಲು ಆರಿಸಿಕೊಳ್ಳುವಾಗ ಅದರಲ್ಲಿ ಈ 4 ಅಂಶಗಳು ಇರಬೇಕು: ಕ್ಲಾರಿಟಿ, ಸ್ಪಷ್ಟತೆ; ಎಕ್ಸಾಕ್ಟ್ನೆಸ್, ನಿಖರತೆ; ನಾರ್ಮಲ್ಸಿ ಅಂದರೆ ಸಹಜತೆ; ಮತ್ತು ಆಲ್ರೆಡಿ ಅಂದರೆ ಈಗಾಗಲೇ. ನನಗೆ ಇಷ್ಟು ಹಣ ಬೇಕೇ ಬೇಕು ಅನ್ನುವ ಸ್ಪಷ್ಟತೆ ಇರಲೇಬೇಕು. ನನಗೆ ತುಂಬ ಹಣ ಬೇಕು ಅನ್ನುವುದರಲ್ಲಿ ಕ್ಲಾರಿಟಿ ಇಲ್ಲ. ನನಗೆ 11 ಲಕ್ಷ ಬೇಕು, ಇದರಲ್ಲಿ ಕ್ಲಾರಿಟಿ ಇದೆ. ನೀವು ನಿಖರವಾಗಿ 11 ಲಕ್ಷ ಬೇಕು ಅಂತ ಹೇಳುವುದರಲ್ಲಿ ನಿಮಗೆ ಡೌಟ್ಸ್, ಅನುಮಾನಗಳು ಕಾಡ್ತಾ ಇವೆಯಾ? ಏಕೆಂದರೆ ಒಬ್ಬ ವ್ಯಕ್ತಿ 40,000 ಗಳಿಸ್ತಾ ಇದ್ದರೆ 11 ಲಕ್ಷ ಮ್ಯಾನಿಫೆಸ್ಟ್ ಮಾಡುವ ನಂಬಿಕೆ ಇರಲ್ಲ. ಅವನಿಗೆ 1 ಲಕ್ಷ ಅಥವಾ 2 ಲಕ್ಷ ಮ್ಯಾನಿಫೆಸ್ಟ್ ಮಾಡಲು ಡೌಟ್ಸ್ ಏನೂ ಇರಲಿಕ್ಕಿಲ್ಲ. ಅದು ಅವನಿಗೆ ಸಹಜ, ನಾರ್ಮಲ್ ಅನಿಸಬಹುದು. ಹಾಗಿದ್ದಲ್ಲಿ ಅವನ ದುಡ್ಡಿನ ಲೆವೆಲ್ ಇನ್ನೂ ಜಾಸ್ತಿ ಮಾಡಲು ಬೇರೆ ಬೇರೆ ಟೆಕ್ನಿಕ್ಗಳಿವೆ, ಉಪಾಯಗಳಿವೆ.
ಅವುಗಳಿಗಾಗಿ ಇದೇ ಚಾನಲ್ನಲ್ಲಿ ಇರುವ ವಿಡಿಯೋ ನೀವು ನೋಡಬಹುದು. ಇನ್ನು ಕೊನೆಯದಾಗಿ ಆಲ್ರೆಡಿ ಅಂದರೆ ಈಗಾಗಲೇ ನೀವು ಬೇಕೆನ್ನುವ 11 ಲಕ್ಷ ಆಲ್ರೆಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲು ಹೊರಟಿದೆ ಅನ್ನುವಂಥ ಅಫರ್ಮೇಷನ್. ಇದು ತುಂಬ ಸಿಂಪಲ್ ಟೆಕ್ನಿಕ್, ಆದರೆ ಬಹಳ ಪವರ್ಫುಲ್, ಪರಿಣಾಮಕಾರಿ, ಮ್ಯಾಜಿಕಲ್ ಟೆಕ್ನಿಕ್ ಆಗಿದೆ. ಈ ಟೆಕ್ನಿಕ್ ತುಂಬ ಸ್ಟ್ರಾಂಗ್ ಅಂತ ನನಗನ್ನಿಸಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಮಿರಾಕಲ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಮರೆಯದೆ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅವಶ್ಯಕತೆ ಇರುವವರಿಗೆ ತಪ್ಪದೆ ಈ ವಿಡಿಯೋ ಶೇರ್ ಮಾಡಿ. ಲಾಟ್ಸ್ ಆಫ್ ಲವ್ ಟು ಆಲ್. ಥ್ಯಾಂಕ್ ಯು.